ನೋಡಿ, ಬಹಳ ಗಂಭೀರವಾದಂತ ಒಂದು ಸುದ್ದಿಯನ್ನ ನಾನು ನಿಮ್ಮ ಮುಂದೆ ನೀಡ್ತಾ ಹೋಗ್ತೀನಿ. ಈ ನದಿ ತೀರ ಮತ್ತು ಅರಣ್ಯದ ಒಳಗಡೆ ಅಕ್ರಮ ರೆಸಾರ್ಟ್ಗಳ ನಿರ್ಮಾಣ ಆಗ್ತಾ ಇರೋ ಹಿನ್ನೆಲೆ ಕಾಡಂಚಿನ ಪ್ರದೇಶದಲ್ಲಿ ಮಾನವ ಹಾಗೂ ಕಾಡು ಪ್ರಾಣಿಗಳ ಸಂಘರ್ಷ ನಿಲ್ತಾ ಇಲ್ಲ. ನೀವು ಗಮನಿಸಬಹುದು, ಇತ್ತೀಚಿನ ದಿನಗಳಲ್ಲಿ ಹುಲಿ ದಾಳಿಯಾಗಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ. ಇದೆಲ್ಲದಕ್ಕೂ ಕಾರಣ ಆಗ್ತಾ ಇರೋದೇನು ಗೊತ್ತಾ? ಅಕ್ರಮ ರೆಸಾರ್ಟ್ಗಳು ಮತ್ತು ಹೋಮ್ ಸ್ಟೇಗಳ ನಿರ್ಮಾಣ. ಮೈಸೂರಿನಲ್ಲಿ ಸೇವ್ ಕಬಿನಿ ಟೀಮು ಗಂಭೀರ ಆರೋಪ ಮಾಡಿದೆ. ಅಕ್ರಮ ರೆಸಾರ್ಟ್ಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಸೇವ್ ಕಬಿನಿ ತಂಡ. ಕಬಿನಿ ಹಿನ್ನೀರಿನ ಪ್ರದೇಶದಲ್ಲಿ ಅಕ್ರಮ ರೆಸಾರ್ಟ್ ಹೋಮ್ ಸ್ಟೇಗಳು ತಲೆ ಎತ್ತಿದಾವೆ. ಕಾಡಿನ ಪ್ರದೇಶದಲ್ಲಿ ಯಾವುದೇ ರೆಸಾರ್ಟ್ಗಳಾಗ್ಲಿ ಹೋಮ್ ಸ್ಟೇಗಳಾಗ್ಲಿ ಇರಬಾರ್ದು. ನೀರು ಮತ್ತು ಮೇವು ಕಡಿಮೆಯಾಗಿ ಕಾಡು ಪ್ರಾಣಿಗಳು ನಗರಕ್ಕೆ ಬರ್ತಾ ಇದ್ದಾವೆ. ಸಫಾರಿಗೆ ಹೋದಾಗ ಕಾಡು ಪ್ರಾಣಿಗಳು ದಾಳಿ ಮಾಡೋದು ಸಹಜವಾಗ್ತಾ ಇದೆ. ಅಕ್ರಮದಲ್ಲಿ ಅರಣ್ಯಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅಂತ ಸೇವ್ ಕಬಿನಿ ತಂಡ ಆರೋಪ ಮಾಡಿದೆ. ಪ್ರಶ್ನೆ ಮಾಡಿದ್ರೆ ಕೇಸ್ ಹಾಕೋದಾಗಿ ರೈತರಿಗೆ ಬೆದರಿಕೆ ಹಾಕ್ತಾರಂತೆ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಲಾಯಿತು. ಐ ಥಿಂಕ್ ಅರಣ್ಯ ಇಲಾಖೆಯ ಸಚಿವರು ಈಶ್ವರ್ ಖಂಡ್ರೆ ಅವರು ಏನಿದ್ದೀರಿ, ನೀವು ಬಹಳ ಗಂಭೀರವಾಗಿ ಗಮನ ಹರಿಸಬೇಕಾಗುತ್ತೆ. ಅಕ್ರಮ ರೆಸಾರ್ಟ್ಗಳು ಮತ್ತು ಹೋಮ್ ಸ್ಟೇಗಳು ತಲೆ ಎತ್ತುತ್ತಾ ಇದ್ದಾವೆ. ಕಾಡಿನ ಒಳಗಡೆ ಪರ್ಮಿಷನ್ ಇರೋದಿಲ್ಲ ಇವೆಲ್ಲವನ್ನ ಮಾಡೋದಕ್ಕೆ. ನೋಡಿ ಎಷ್ಟು ದೊಡ್ಡ ರೆಸಾರ್ಟ್ ತಲೆ ಎತ್ತುತ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಕಾಡು ಪ್ರಾಣಿಗಳಿಗೆ ನೀರು ಮತ್ತು ಮೇವು ಕಡಿಮೆ ಆಗ್ತಾ ಇರೋದ್ರಿಂದ ನಗರ ಪ್ರದೇಶಗಳಿಗೆ ಬರ್ತಾ ಇದ್ದಾವೆ. ಕಾಡಂಚಿನ ಪ್ರದೇಶಗಳಲ್ಲಿ ವಾಸ ಮಾಡೋರು, ಗಡಿ ಭಾಗಗಳಲ್ಲಿ ವಾಸ ಮಾಡೋರಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ಪ್ರಾಣಿ ಹಾಗೂ ಮಾನವನ ನಡುವಿನ ಸಂಘರ್ಷ ಹೆಚ್ಚಾಗ್ತಿದೆ. ಹೋಮ್ ಸ್ಟೇಗಳೇ ಅನಧಿಕೃತ. ಅದು ಲೈಸೆನ್ಸ್ ಇಲ್ಲ, ಲೈಸೆನ್ಸ್ ಇದೆ ಅನ್ನೋಕ್ಕಿಂತ ಅಲ್ಲಿ ರೆಸಾರ್ಟ್ಗಳು ಮಾಡೋದೇ ಅಕ್ರಮ. ಅದು ಹಾಗಾಗಿ ಲೈಸೆನ್ಸ್ ಇದ್ರೂ ಇದಷ್ಟು ಅಕ್ರಮ, ಲೈಸೆನ್ಸ್ ಇಲ್ಲದೇ ಇದ್ರೂ ಅಕ್ರಮ. ಜೊತೆಗೆ ಸಫಾರಿಗಳು ಮತ್ತು ಇವ್ರುಗಳ ಏನು ಕೆಲಸ ಮಾಡೋಕ್ಕಿದ್ದಾರೆ, ಅರಣ್ಯ ಕಾಯಕ್ಕಿದ್ದಾರೆ, ಕಬಿನಿಯವರು ಇದ್ದಾರೆ, ಇವರೆಲ್ಲ ಬೇಜವಾಬ್ದಾರಿತನದಿಂದ ಮತ್ತು ಅಲ್ಲಿ ಆಗ್ತಾಯಿದ್ದಂಥ ಮೋಸದಿಂದ ಮತ್ತು ಶಾಸಕರ ವರ್ತನೆಗಳಿರ್ಬೋದು, ಮಂತ್ರಿಗಳಿರ್ಬೋದು, ಸರ್ಕಾರಗಳಿರ್ಬೋದು, ಜೊತೆಗೆ ನಾವುಗಳು ಕೇಳದೇ ಇದ್ದಕ್ಕೂ ಕಾರಣ. ಅದು ನಮ್ಗಳದ್ದು ತಪ್ಪಿದೆ. ನಾವೇನು ಕೇಳ್ತಾ ಇಲ್ಲ, ಗೆಲ್ಸ್ಬಿಡ್ತೀವಿ ಅವ್ರನ್ನ, ಕೇಳ್ತಾ ಇಲ್ಲ. ಅದು ಒಂದು ಕಾರಣ. ಮನುಷ್ಯರು ಸುಮ್ಮನೆ ಕೂತಿದ್ದೀವಿ, ಏನೇ ನಮ್ಗೆ ಆನೆ ತಿಂದ್ಕೊಂಡ್ರು ಸರಿ, ಹುಲಿ ತಿಂದ್ಕೊಂಡ್ರು ಸರಿ, ಮೇಯ್ಕೊಂಡ್ರು ಸರಿ, ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಹಾಗಾಗಿ ಇವೆಲ್ಲರ ದೃಷ್ಟಿಯಿಂದ ಇವತ್ತು ಎಲ್ಲ ಪ್ರಾಣಿ ಮಾನವ ಸಂಘರ್ಷ. ಮೈಸೂರು ಪ್ರತಿನಿಧಿ ಪ್ರೇಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರೇಮ್, ಕಬಿನಿ ಹಿನ್ನೀರಿನಲ್ಲಿ ಅಕ್ರಮ ರೆಸಾರ್ಟ್ಗಳಿರ್ಬೋದು, ಹೋಮ್ ಸ್ಟೇಗಳು ಹೆಚ್ಚಾಗಿ ತಲೆ ಎತ್ತಾ ಇದ್ದಾವೆ. ಇದ್ರ ಬಗ್ಗೆ ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಈಗ ಸೇವ್ ಕಬಿನಿ ತಂಡ ಇದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ ಅಕ್ರಮ ರೆಸಾರ್ಟ್ಗಳ ಲಿಸ್ಟ್ ಅನ್ನ ರಿಲೀಸ್ ಮಾಡಿದೆ. ಏನ್ ಹೇಳ್ತೀರಿ? ಇದು ಬಹಳ ವರ್ಷಗಳಿಂದನೂ ಈ ಆರೋಪಗಳು ನಡೀತಾನೆ ಇದೆ. ಒಂದೊಂದೇ ರೆಸಾರ್ಟ್ಗಳು ತಲೆ ಎತ್ತುತ್ತಾ ಇದೆ. ಇದರಲ್ಲಿ ಅರಣ್ಯಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದೆ ಸೇವ್ ಕಬಿನಿ ತಂಡ. ಅದು ಸಿಂಧೂರ, ಏನು ಎಚ್.ಡಿ.ಕೋಟೆ ತಾಲೂಕಿನಲ್ಲಿ ಏನು ಹುಲಿಗಳ ಕಾಟ ಹೆಚ್ಚಾಗಿತ್ತು, ಕಾಡು ಪ್ರಾಣಿಗಳ ಕಾಟ ಹೆಚ್ಚಾಗಿತ್ತು. ಈ ಹಿನ್ನೆಲೆಯಲ್ಲಿ ಅರಣ್ಯ ಅಂದ್ರೆ ಸೇವ್ ಕಬಿನಿ ತಂಡ ಒಂದು ಪ್ರತ್ಯೇಕವಾದ ವರದಿಯನ್ನ ಮಾಡುವಂತರ ಜೊತೆಗಾಗಿ ಅಲ್ಲಿ ಕಬಿನಿ ಹಿನ್ನೀರಿನಲ್ಲಿ ಹೋಗಿ ನೋಡುವಂತ ಸಂದರ್ಭದಲ್ಲಿ ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಿರುವಂತದ್ದು. ನದಿ ಅರಣ್ಯದೊಳಗಾಗಿರ್ಬೋದು ಮತ್ತೆ ನದಿ ಅಂಚಿನಲ್ಲಾಗಿರ್ಬೋದು ಅಕ್ರಮ ರೆಸಾರ್ಟ್ಗಳಾಗಿರ್ಬೋದು ಮತ್ತೆ ಸಕ್ರಮ ರೆಸಾರ್ಟ್ಗಳಾಗಿರ್ಬೋದು ಹಲವಾರು ತಲೆ ಎತ್ತಿರುವ ಕಾರಣ ಕೂಡ ಕಾಡು ಪ್ರಾಣಿಗಳು ಅಲ್ಲಿಂದ ವಲಸೆ ಬರ್ತಾ ಇದೆ. ಆಹಾರವನ್ನ ಅರಸಿ ಕಾಡಿನಿಂದ ನಾಡಿಗೆ ಬಂದಂತ ಕಾಡು ಪ್ರಾಣಿಗಳಿಂದ ಅವು ಮನುಷ್ಯನ ಮೇಲೆ ದಾಳಿ ಮಾಡ್ತಾ ಇದೆ. ಕಳೆದ 1 ವಾರಗಳಿಂದಲೂ ಕೂಡ ಹುಲಿ ದಾಳಿ ಹೆಚ್ಚಾಗ್ತಾ ಇರುವಂತದ್ದು. ಕಳೆದ 1 ತಿಂಗಳಲ್ಲಿ ಕೂಡ 3 ಜನ ದಾಳಿ ಮಾಡಿ ಇಬ್ಬರನ್ನ ಕೊಂದು ಹಾಕಿದೆ. ಇದಕ್ಕೆ ಕಾರಣ ಅಂತ ಅಂದ್ರೆ ಅರಣ್ಯದೊಳಗೆ ಏನು ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಿರುವಂತದ್ದು. ಇದರಿಂದ ಸ್ವತಂತ್ರವಾಗಿ ಪ್ರಾಣಿಗಳು ಓಡಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಪ್ರಾಣಿಗಳು ಮೇಯೋದಕ್ಕೆ ಮೇವು ಸಿಗ್ತಾ ಇಲ್ಲ, ಮತ್ತೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಹೀಗಾಗಿ ಆಹಾರವನ್ನ ಅರಸಿ ಕಾಡಿನತ್ತ ಬರ್ತಾ ಇರುವಂತದ್ದು. ಇದನ್ನ ಕೂಡ ಕೂಡಲೇ ಅಕ್ರಮವಾಗಿ ತಲೆ ಎತ್ತಿರುವಂತಹ ರೆಸಾರ್ಟ್ಗಳೇನಿದೆ, ಸಕ್ರಮವಾಗಿ ತಲೆ ಎತ್ತಿರುವಂತಹ ರೆಸಾರ್ಟ್ಗಳಿದೆ. ಥ್ಯಾಂಕ್ ಯು ಪ್ರೇಮ್, ನಿಮ್ಮೆಲ್ಲ ಮಾಹಿತಿಗಾಗಿ.